ಈ ಸಂದರ್ಭದಲ್ಲಿ ತುರ್ತಾಗಿ ಹಾಗೂ ಅತ್ಯಂತ ಅನಿವಾರ್ಯ ಅವಶ್ಯಕ ಅನ್ನೋದನ್ನು ಪರಿಗಣಿಸಿ ಈ ಒಂದು ಸಣ್ಣ ಪ್ರಮಾಣದ ತಿದ್ದುಪಡಿಗಳನ್ನು ತಂದಿದ್ದೇವೆ. ಇದರಲ್ಲಿ ಇನ್ನೂ ಹೆಚ್ಚಿನ ತಿದ್ದುಪಡಿ ಸಾಧ್ಯವೇ ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಆದರೆ ಈಗೆಲ್ಲ ನಡೆದಿರ್ತಕ್ಕಂಥ ಒಂದು ವ್ಯವಸ್ಥೆಯ ಹಿನ್ನೆಲೆಯೊಳಗೆ ನಾವು ತಕ್ಷಣ ಈ ಲೋಕಸೇವಾ ಆಯೋಗಕ್ಕೆ ಒಂದು ರೀತಿ ಚಿಕಿತ್ಸೆ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಚಿಕಿತ್ಸೆ, ಐ ವಿಲ್ ನಾಟ್ ಸೇ ಇಟ್ ಈಸ್ ಎ ಮೇಜರ್ ಸರ್ಜರಿ, ಬಟ್ ಇಟ್ ಈಸ್ ನೌ ಬೀಯಿಂಗ್ ಟ್ರೀಟೆಡ್. ಅಧ್ಯಕ್ಷ, ಏನಾಗಿತ್ತು ಅಂದರೆ ಅದು ಎಲ್ಲರ ಗಮನ ಆ ಕಡೆ ಹೋಗಿಲ್ಲ. ಕಂಟ್ರೋಲರ್ ಅಂದರೆ ಯಾರು, ಜಾಯಿಂಟ್ ಕಂಟ್ರೋಲರ್ ಅಂದರೆ ಯಾರು, ಅವರ ಅನುಪಸ್ಥಿತಿಯಲ್ಲಿ ಏನು ಸನ್ನಿವೇಶ ಸೃಷ್ಟಿಯಾಗುತ್ತೆ, ಅವಾಗೇನಾಗುತ್ತೆ, ಇವು ಸಹಿತ ಸಮಸ್ಯೆ ಆಗಿಬಿಟ್ಟಿದ್ದು. ಆದ್ದರಿಂದ ಈ ಒಂದು ತಿದ್ದುಪಡಿ ಕಾನೂನಿನಲ್ಲಿ ನಾವು ಪರೀಕ್ಷಾ ನಿಯಂತ್ರಕ ಅಂದರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅಂದರೆ ಯಾರು ಅನ್ನುವಂಥ ಡೆಫಿನೇಷನನ್ನು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ವಿ ಹ್ಯಾವ್ ನೌ ಡಿಫೈನ್ಡ್ ದ ವರ್ಡ್ಸ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಇನ್ನೊಂದು, ಈ ಆಯೋಗ ತೆಗೆದುಕೊಳ್ತಕ್ಕಂಥ ನಿರ್ಣಯ ಇದ್ವಲ್ರಿ, ಅದೇನು ಮಾಡಿದರು, ಸರ್ಕ್ಯುಲೇಷನ್ ಸಿಸ್ಟಮ್ ಬೈ ರೊಟೇಷನ್ ಸರ್ಕ್ಯುಲೇಷನ್ ಸಿಸ್ಟಮ್ ಮೇಲೆ ಅವನ್ನ ಎಲ್ಲರಿಗೂ ಕಳಿಸ್ತಿದ್ರು. ಆದರೆ ಒಬ್ಬರು 15 ದಿವಸ ಕಳಿಸ್ತಿದ್ದಿಲ್ಲ, ಒಂದು ತಿಂಗಳು ಕಳಿಸ್ತಿದ್ದಿಲ್ಲ, ತಮ್ಮ ಹತ್ರ ಇಟ್ಕೊಂಡು ಬಿಟ್ಟಿರ್ತಿದ್ರು. ಆಮೇಲೆ ಮ್ಯೂಚುವಲ್ ಮಾತಾಡ್ಕೊಳ್ಳೋದಕ್ಕೆ ಇವೆಲ್ಲವೂ ಭಾಳಷ್ಟು ಗೊಂದಲದ ವಾತಾವರಣವನ್ನು, ಅಪ್ರಾಮಾಣಿಕವಾಗಿರ್ತಕ್ಕಂಥ ನಡೆ ಮಾಡೋದಕ್ಕೆ ಅವಕಾಶ ಆಗ್ತಿತ್ತು. ಅದಕ್ಕಾಗಿಯೇ ಇದನ್ನು ಸರ್ಕ್ಯುಲೇಷನ್ ಸಿಸ್ಟಮನ್ನು ನಾವು ತೆಗಿಬೇಕು ಅಂಥೇಳಿ ಆಯೋಗ ನಿರ್ಣಯ ತೆಗೆದುಕೊಳ್ಳುವುದರೊಳಗೆ ಆಗ್ತಕ್ಕಂಥ ವಿಳಂಬವನ್ನು ತಡೆಯುವ ಸಂಬಂಧ ಸುತ್ತೋಲೆ ನಿರ್ಣಯ ಮೂಲಕ ಕೈಗೊಳ್ಳುವುದಕ್ಕೆ ಸಂಬಂಧಿಸಿದ ಉಪಬಂಧವನ್ನು ನಾವು ತೆಗೆದುಹಾಕಿದ್ದೇವೆ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, we have now moving for removal of the provision relating to take decision by circulation in order to avoid delay in taking decision by the commission. ಅದು ಒಂದು. ಆಮೇಲೆ ಈ ಕಮಿಷನ್ ಮೀಟಿಂಗ್ ಆದರೆ ಕೋರಮ್ ಅಂತಲೇ ಇರಲಿಲ್ಲ. ಒಬ್ಬನಾದರೂ ಕೋರಮ್ ಆಗ್ಬೋದು, ಇಬ್ಬರು ಆದರೂ ಕೋರಮ್ ಆಗ್ಬೋದು. we have earlier not notified what is the quorum. That's why we have now specifying that 50% quorum of serving members including chairman for the meeting ಅನ್ನೋದನ್ನು ನಾವು ತಿದ್ದುಪಡಿಯನ್ನು ತಂದಿದ್ದೇವೆ. ಅದರ ಜೊತೆಗೆ ಈ ಕೆಲವು ಪೋಸ್ಟ್ಗಳನ್ನು ಇಂಟರ್ವ್ಯೂ ಮಾಡುವಾಗ ಯಾರು ಬೇಕು ಅವ್ರನ್ನ ಅಥವಾ ಚೇರ್ಮನ್ ತನಗೆ ತಿಳಿದವ್ರನ್ನ ಮಾಡ್ಬೋದಲ್ಲ. ಹೂ ಈಸ್ ಅಥರೈಸ್ಡ್ ಬೈ ದಿ commission should interview. That's why we have now making a provision to interview the candidates for appointment by any one member authorized by the commission. ಇದನ್ನು ಮಾಡೋದರ ಮೂಲಕ ಸ್ವಲ್ಪ ಮಟ್ಟಿನ ಶಿಸ್ತು ಬರ್ತದೆ. ಎಲ್ಲ ಶಿಸ್ತು ಬರ್ತದೆ ಅಂತ ಅನ್ನೋದಿಲ್ಲ. ಯಾಕಂದರೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಬಾಡಿ ಅಂದ್ರೆ ಇವತ್ತು KPSC ಆಗಿದೆ. ಆ ಹಿನ್ನೆಲೆಯೊಳಗೆ ಈ ತಿದ್ದುಪಡಿಗಳನ್ನು ತಂದಿದ್ದೇವೆ. ಒಂದು 2-3 ಸಣ್ಣ ಕಾನ್ಸಿಕ್ವೆನ್ಷಿಯಲ್ ಪ್ರೊವಿಷನ್ಸ್ ಇವೆ. ಇದು ಒಟ್ಟು ಈ ಒಂದು ತಿದ್ದುಪಡಿಯ ಭಾವಾರ್ಥ. ಇದನ್ನು ತಾವು ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೇನೆ. ಇವಾಗೇನು ಸರ್ಕಾರ ಒಂದು ತಿದ್ದುಪಡಿನ ತಂದಿದೆ. ಬೈ ಅಂಡ್ ಲಾರ್ಜ್ ವಿ ಆರ್ ವೆಲ್ಕಮಿಂಗ್ ದಿಸ್ amendment. Unfortunately, KPSC ಯಾರು ನಮ್ಮ ಸರ್ಕಾರಿ ಯಂತ್ರ ವ್ಯವಸ್ಥೆಗೆ ಯೋಗ್ಯ ವ್ಯಕ್ತಿಗಳನ್ನ ಒದಗಿಸಬೇಕು, ಅವರು ತಮ್ಮ ಮೂಲ ಉದ್ದೇಶನೇ ಮರೆತು ಬಿಟ್ಟಿದ್ದಾರೆ. ಐ ಆಮ್ ಸಾರಿ ಟು ಸೇ, citizens in general, youths in particular,
term KPSC as the fountain of corruption. ನೀವು ಯಾರೇ ಆ KPSC ಮುಂದೆ ಹೋದ್ರೆ, ಉದ್ಯೋಗ ಸೌಧದ ಮುಂದೆ ಹೋದ್ರೆ, ಯಾವುದೇ ಸಮಯದಲ್ಲಿ 500ರಿಂದ 1,000 ಜನ ನಿಂತಿರ್ತಾರೆ. ಅವ್ರನ್ನ ಗೇಟ್ ಒಳಗಡೆ ಬಿಡೋದಿಲ್ಲ, ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ, ಹೆಲ್ಪ್ ಡೆಸ್ಕ್ ಇಲ್ಲ. ಆ ಬಿಸಿಲಲ್ಲಿ ಅವರು ಒದ್ದಾಡೋದು ನೋಡ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕನಿಷ್ಠ 25ರಿಂದ 30 ಸಲ KPSC ಕದನ ತಟ್ಟಿದ್ದೀನಿ. ಅಂತಿಮ ಲಿಸ್ಟ್ ಪ್ರಕಟ ಮಾಡಿ ತಾವು ಹೇಳ್ದಂಗೆ ಈ ಸರ್ಕ್ಯುಲೇಷನ್ ಇದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ದ ಮೈನ್ ಬೇನ್. ಅವರು ಹೋಗ್ತಾರೆ ಮೆಂಬರ್ ಹತ್ರ, ಆ ಮೆಂಬರು ತನ್ಗಿಷ್ಟ ಇರೋಷ್ಟು ಸಮಯ ಇಟ್ಕೊಳ್ತಾರೆ. ಅದು 15 ದಿವಸ ಆಗ್ಬೋದು, 3 ತಿಂಗಳಾಗ್ಬೋದು. ಸರ್, ದೇರ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಈಕ್ವಲ್ ಟು ಹೈಕೋರ್ಟ್ ಜಡ್ಜಸ್. ಎವ್ರಿ ಡೇ ದೇ ಶುಡ್ ಕಮ್ ಟು ದ ಆಫೀಸ್. ವೆಹಿಕಲ್ ಕೊಟ್ಟಿದ್ದೀವಿ. ಅದು ಏನ್ ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ತುಂಬಿದ್ದ ಜನ ಅವರು. ಆ ಹೊಟ್ಟೆ ಹಸ್ತವಾಗಿದ್ದಾನಲ್ಲ ಯುವಕ, ಆಕಾಂಕ್ಷಿ, ಅವನ ಅಳಲೇ ಗೊತ್ತಾಗೋದಿಲ್ಲ. ಅವ್ರಿಗೆ ಅಳಲೇ ಗೊತ್ತಾಗಲ್ಲ. ತಂಪಾಡಿ ತಾವು ಕೂತಿರ್ತಾರೆ. ಆ ಹುಡುಗರನ್ನ ಮಾತು ಆಡಿಸೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದರು, ಎನಿ ಗವರ್ನೆನ್ಸ್ ಶುಡ್ ಬಿ ಎ ಸ್ಮಾರ್ಟ್ ಗವರ್ನೆನ್ಸ್ ಅಂತ. SMART. ವಾಟ್ ಇಸ್ ದಟ್ SMART? It should be simple, it should be moral, it should be responsive, it should be transparent, it should be accountable. Simple, moral, accountable, responsive, transparent. ಈ 5 ಗುಣಗಳಲ್ಲಿ ಒಂದೂ ಕೂಡ KPSC ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಆ KPSC ಮೆಂಬರ್ಸ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಏನಿದೆ ಅದರಲ್ಲೇ ಇವತ್ತು ತಪ್ಪಿರೋದು. ಬಸವಣ್ಣ ಅವ್ರು ಹೇಳಿದ್ರು, ಇವನಾರವ ಅನ್ಬೇಡ, ಇವ ನಮ್ಮವ ಅಂತ ಆಯ್ಕೆ ಮಾಡ್ಕೋ, ಇವ ನಮ್ಮವ ಅಂತ ಆಯ್ಕೆ ಮಾಡ್ತೀವಿ. ಅದರಿಂದ ಇವತ್ತು ಅನುಭವಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಕಾನೂನು ಸಚಿವರು ಇದನ್ನ ಪರ್ಯಾಲೋಚನೆಗೆ ಬಿಡುವಾಗ ಒಂದು ಹೇಳಿದ್ದೀರಾ, ಇನ್ನಷ್ಟು ಇದನ್ನ ನಾವು ಶುದ್ಧೀಕರಣ ಮಾಡಬೇಕು. KPSC ಶುದ್ಧೀಕರಣ ಮಾಡದೇ ಇದ್ರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ. ಪೀಪಲ್ ಕಂಪೇರ್ UPSC ವಿತ್ KPSC. ಕಳೆದ 11 ವರ್ಷದಲ್ಲಿ 3 ಸಲ KS ಎಕ್ಸಾಮ್ ಆಗಿರೋದು. ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ. ಏಜ್ ಬಾರ್ ಆಗ್ತಾ ಇದೆ ಅವ್ರಿಗೆ. ಜೀವನದಲ್ಲಿ ಏನೋ ಆಸೆ, KS ಆಫೀಸರ್ ಆಗಬೇಕು ಅಂತ. ಎಕ್ಸಾಮೇ ಮಾಡೋದಿಲ್ಲ. UPSCನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಯಾವಾಗ ಪ್ರಿಲಿಮಿನರಿ, ಯಾವಾಗ ಮೇನು, ಯಾವಾಗ ಇಂಟರ್ವ್ಯೂ, ಯಾವಾಗ ವೈವ್ ಅಂತ ಇದೆ. ಸೊ ನನಗೆ ಅದಕ್ಕೋಸ್ಕರ KPSC ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು. ಯಾರು ಆಯ್ಕೆ ಆಗಿ ಬರ್ತಾರೆ ಅವರು ಕನಿಷ್ಠ 30ರಿಂದ 35 ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು. ಅವ್ರ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ, ಹತಾಶರಾಗ್ಬಿಟ್ರೆ, ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದೆಮ್? ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು, ಇವಾಗೇನು ಸಣ್ಣ ಒಂದು ತಿದ್ದುಪಡಿ ತಂದಿದ್ದಾರೆ. ಕೋರಂ ದೃಷ್ಟಿಯಿಂದ, ಸರ್ಕ್ಯುಲೇಷನ್ ಆ ಪದ್ಧತಿನ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು, ಸೈನ್ ಮಾಡಬೇಕು. ಆಮೇಲೆ 3ನೇದು ಕಂಟ್ರೋಲರು ಮತ್ತೆ ಜಾಯಿಂಟ್ ಕಂಟ್ರೋಲರು. ಇದನ್ನ ನಾನು ಸ್ವಾಗತ ಮಾಡ್ತಾ, ಇಲ್ಲಿಗೆ ನಿಲ್ಬಾರ್ದು. ಇಟ್ ಶುಡ್ ಬಿ ಓನ್ಲಿ ಎ ಕಾಮ, ಇಟ್ ಕೆನಾಟ್ ಬಿ ಎ ಫುಲ್ ಸ್ಟಾಪ್. ಮುಂದೆ ಇದನ್ನ ನಾವೇನ್ ಮಾಡಬೇಕು ಅದನ್ನ ಯೋಚನೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಮಾತಾಡ್ತೀಯಾ? ಮೊನ್ನೆ ದಿನ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಯಿತು. KPSC ಬಗ್ಗೆ ನಾನು ಚರ್ವಣ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಸುರೇಶ್ ಅವರು ಹೇಳಿದಾಗೇನೆ ಈ KPSC ಮೆಂಬರ್ಗಳನ್ನ, ಚೇರ್ಮನ್ ಅನ್ನ ಆಯ್ಕೆ ಮಾಡುವಾಗಲೇ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮಾಡಬೇಕು. ಇಲ್ಲದ್ರೆ ಅದಕ್ಕೇನೆ ಇಂತಿಂಥ ಕ್ವಾಲಿಫಿಕೇಶನ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿ ಒಂದು ದೊಡ್ಡ ಅಮೆಂಡ್ಮೆಂಟ್ ತಂದರೂ ಕೂಡ ಸರಿನೇ. ಯಾಕಂದ್ರೆ ನಮ್ಮ ಕಾರ್ಯಾಂಗವನ್ನ ಶುದ್ಧಿಗೊಳಿಸಬೇಕು ಅಂತೇಳಿ ನಾವು ಅಪೇಕ್ಷೆ ಪಡೋರು ಆ ಕಾರ್ಯಾಂಗಕ್ಕೆ ಎಂಟ್ರಾಗೋದ್ರೊಳಗಾಗಿ ಭ್ರಷ್ಟರಾಗಿ ಬಂದ್ರೆ, ಹತಾಶರಾಗಿ ಬಂದ್ರೆ, ಈ ವ್ಯವಸ್ಥೆಯ ಬಗ್ಗೆ ಒಂಥರ ಪ್ರಿಜುಡಿಸ್ ಆಗಿ ಒಳಗೆ ಬಂದ್ರೆ ಇಡೀ ಕಾರ್ಯಾಂಗ ಹಾಳಾಗೋಗುತ್ತೆ. ಈ ದೃಷ್ಟಿಯಿಂದ KPSCಯನ್ನ ಸರಿ ಮಾಡುವಂತ ಅವಶ್ಯಕತೆ ಇದೆ. ಇಲ್ಲದಿದ್ರೆ KPSCಯನ್ನ ರದ್ದು ಮಾಡಬೇಕು. ಯಾಕಂದ್ರೆ ಇತ್ತೀಚೆಗೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಕೂಡ ಸರಿಯಾದ ರೀತಿ ಆಗಲೇ ಇಲ್ಲ. ಹಗರಣಗಳ ಸರಮಾಲೆ.
ಎಷ್ಟೋ ಕೋರ್ಟ್ನಲ್ಲಿದ್ದಾವೆ. ಇದೆಲ್ಲದಕ್ಕೂ ಕೂಡ ನಾನು ಸ್ವತಃ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ. ಹೊರಗೆ ಬರ್ತಿದ್ದ ಹಾಗೇನೆ ಇಂಟರ್ವ್ಯೂ ಶುರು ಆಗ್ತದೆ, ಆವಾಗ KPSC ಚೇರ್ಮನ್ ಹೊರಗೆ ಬರ್ತಾನೆ. ಹೊರಗೆ ಬರುವಾಗಲೇ ಹೇಳ್ತಾನೆ, ನಿಂದು ಆಗೋಗಿದೆ ಬಿಡಯ್ಯ, ಹೋಗ್ಬಾ. ಈ ರೀತಿಯ ಒಂದು ಮಾತನ್ನು ಕೂಡ ನನ್ನ ಜೀವನದಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. KPSC ಅಂದ್ರೆ ಏನು ಅಂತ. ಇಷ್ಟು ಹಗುರವಾಗಿ ಅಲ್ಲಿ ವ್ಯವಹಾರಗಳು ನಡೀತಾ ಇದೆ. ಇದಕ್ಕೆ ತಾವು ಹೇಳಿದಾಗೇನೆ ಸಣ್ಣ ಚಿಕಿತ್ಸೆ ಸಾಲದು, ಮೇಜರ್ ಸರ್ಜರಿಯನ್ನ ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಾ? ಪಕ್ಷ ಪಂಗಡವನ್ನು ಮೀರಿ ನಿಮ್ಮ ಪಕ್ಷ ನಮ್ಮ ಪಕ್ಷ ಯಾವುದೂ ಇಲ್ಲ ಇದಕ್ಕೆ. ಅಲ್ಲಿ ಹೋಗೋರೆ ಒಂದು ಶುದ್ಧ ಚಾರಿತ್ರ್ಯದ ಜನರನ್ನು ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹಾಕಿ ಕಳಿಸಿ ಅದು ನ್ಯಾಯಬದ್ಧವಾಗಿ ನಡೆಯುವ ಹಾಗೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಮೊನ್ನೆ CM ಅವರು ಒಂದು ಮಾತು ಹೇಳಿದ್ರು, ಅವ್ರನ್ನ ಈಗೇನು ಮಾಡಲಿಕ್ಕಾಗೋದಿಲ್ಲ, ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ. ಅಪಾಯಿಂಟ್ಮೆಂಟ್ ಮಾಡೋರು ನಾವು, ಆಮೇಲೆ ಮಾತಾಡದೇ ಇರುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತದೆ. ಇದಕ್ಕೆ ಬಹಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ. ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಆಯ್ಕೆ ಮಾಡುವಂತ ಅವಶ್ಯಕತೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ. ಆಯೋಗದೊಂದಿಗೆ ಸಮಾಲೋಚಿಸಿ ಎಂಬ ಪದವನ್ನು ಬಿಡತಕ್ಕದ್ದು ಅನ್ನೋದು ಒಂದು ಬದಲಾವಣೆಯನ್ನು ತಂದಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅನಿಸೋ ಪ್ರಕಾರ ಸನ್ಮಾನ್ಯ ಕಾನೂನು ಸಚಿವರು, ನಾನು ಕೂಡ ಸುಮಾರು 2 ಗಂಟೆ ಮಾತಾಡಿದ್ದೀನಿ KPSC ಅಕ್ರಮಗಳ ಬಗ್ಗೆ. ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ. ಲಾ ಮಿನಿಸ್ಟರ್ ಅವರು KPSCಯ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡೇ ಬಿಲ್ ತಂದಿದ್ದಾರೆ ಅಂತ ಅನಿಸ್ತೈತೆ ನನಗೆ. ಯಾಕೆಂದ್ರೆ ಇದು ಆಪರೇಷನ್ ಥಿಯೇಟರ್ ಮೇಲೆ ಆಪರೇಷನ್ ಸ್ಟೇಜ್ ಅಲ್ಲಿ ಇರುವಂತ ಆಯೋಗ ಇದು. ಇದಕ್ಕೆ ಆಪರೇಷನ್ನೇ ಮಾಡಬೇಕು. ನೀವು ಟ್ಯಾಬ್ಲೆಟ್ ಬರಿತಾ ಇದ್ದೀರಾ ಡಾಕ್ಟ್ರೀಗ, ಕ್ರಿಟಿಕಲ್. ನೀವು ಟೇಬಲ್ ಮೇಲೆ ನಾನು ತಂದು ಅದನ್ನು ಆಪರೇಷನ್ ಮಾಡಿ ಅಂದ್ರೆ ನೀವು ಅವ್ರಿಗೆ ಮಾತ್ರೆ, ಪ್ಯಾರಾಸಿಟಮಾಲು, ಔಷಧಿ, ಇಂಜೆಕ್ಷನ್ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದೀರಾ ಅಷ್ಟೇ. ಇದರಿಂದ ನನಗನ್ಸ್ತೈತೆ ನೀವು ಸದುದ್ದೇಶದಿಂದ ತಂದಿದ್ದೀರಾ, ಅದರ ಪ್ರಶ್ನೆ ನಾನು ಮಾಡಲ್ಲ, ಸದುದ್ದೇಶ. ಆದರೆ ಇದು ಬಹಳ ಕೆಟ್ಟೋದಂತ, ಕೊಳತು ನಾರುವಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇದಕ್ಕೆ ನಾನು UPSC ಮಾದರಿಯಲ್ಲಿ ತನ್ನಿ ಅಂತ ಹೇಳಿದೆ. ಅಲ್ಲಿ IAS IPS ಪರೀಕ್ಷೆಗಳು ಹೆಂಗ್ ನಡೆಯುತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮಗಳಿಲ್ಲ. ನಾನು ಕೇಳಿರೋ ಮಟ್ಟಿಗೆ 199% ಯಾವುದೂ ಇಲ್ಲ ಅಂತ ಇದೆ. ಮುಖ್ಯಮಂತ್ರಿಗಳು ನನಗೆ ರಿಪ್ಲೈ ಮಾಡಬೇಕಾದ್ರೆ ಅದೇ ಪದನೇ ಹೇಳಿದ್ರು, ಇಲ್ಲ ಅಶೋಕ್ ಅವರು ಹೇಳಿದ್ದಾರೆ ಆ ಮಾದರಿಯಲ್ಲೇ ನಾವು ಹೋಗ್ತೀರಿ ಅಂತ. ನೀವು ಅದಕ್ಕೆ ಒಂದು ಸಣ್ಣ ಔಷಧಿ ಗುಳಿಗೆಯನ್ನ ಕೊಡ್ತಾ ಇದ್ದೀರಾ. ಇದರಿಂದ ನನಗನ್ಸುತ್ತೆ, ನನಗೆ ನೀವು ಸದುದ್ದೇಶ, ನಿಮ್ಮ ಬಗ್ಗೆ ನಾನೇನು ಪ್ರಶ್ನೆನೇ ಇಲ್ಲ. ಈ ಬಿಲ್ಲನ್ನ ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಸುರೇಶ್ ಕುಮಾರ್ ಸ್ವಾಗತ ಮಾಡಿದ್ದಾರೆ, ಸ್ವಾಗತ ಮಾಡ್ತೀನಿ. ಆದರೆ ಇದರಿಂದ ಏನು ಸಾಲ್ವ್ ಆಗಲ್ಲ. ಇದಕ್ಕೆ ಇನ್ನೊಂದು ದಾರಿ ಹುಡ್ಕೊಂತಾರೆ ಅವರು. ನಿಮ್ಮ ಈ ಬಿಲ್ಲಿಗೆ ಇನ್ನೊಂದು ದಾರಿ ಹುಡ್ಕೊಂಡು ಕರಪ್ಷನ್ಗೆ ಮತ್ತೊಂದು ವೇನ ಕಂಡುಹಿಡಿಯುವಂತ ಚಾಣಕ್ಯರು ಅಲ್ಲಿರುವಂಥದ್ದು, ಚಾಣಕ್ಯರು. ಅದರಿಂದ ಸರಿಯಾದಂಥ ಸರ್ಜರಿಯನ್ನ ಮಾಡಿ ಬಿಲ್ಲನ್ನ ತಂದಿದ್ರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ. ಆದರೂ ಕೂಡ ಪ್ರಯತ್ನ ಮಾಡಿದ್ರೆ ಈ ಬಿಲ್ಲನ್ನ ನಾನು ಸ್ವಾಗತ ಮಾಡ್ತೀನಿ. ಮುಂದಿನ ದಿನದಲ್ಲಾದ್ರೂ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನಾನು ಸಚಿವನಾಗಿ ಅವ್ರು 25ನೇ ವರ್ಷಕ್ಕೆ KPSC ಎಕ್ಸಾಮ್ ಬರೆದ್ರೆ ಅವರು ಬರೋದು 35ನೇ ವರ್ಷಕ್ಕೆ ಅಪಾಯಿಂಟ್ಮೆಂಟ್ ಆಗಿ ಬರೋದು. ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ತಿರುಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೆ 10 ವರ್ಷ ಮುಗಿದೋಗಿರ್ತದೆ ಸರ್ಕಾರಿ ಸೇವೆ. ಈ ಪರಿಸ್ಥಿತಿ ಇದೆ ಅಧ್ಯಕ್ಷ. ನಾವು ನೋಡ್ಬೇಕು. ಅದಕ್ಕೋಸ್ಕರ ನಾವು ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹೋಗೋರು ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅಪಾಯಿಂಟ್ ಆದ ತಕ್ಷಣ ನೋಡಿ, ನೆನ್ನೆನೂ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು, ನಾವು ಡ್ರಗ್ ಇನ್ಸ್ಪೆಕ್ಟರ್ಗಳನ್ನ ಮಾಡಿ ಬಹಳ ವರ್ಷಗಳೇ ಆಗೋಯ್ತು ಅಂತ. ಅವ್ರೀಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಾರೆ. ಈಗ ಮಂತ್ರಿ ಇಲ್ಲಿ ಏನಾನ ಆದ್ರೆ ಮಂತ್ರಿಗಳು ಚೀಮಾರಿ ಹಾಕ್ಸ್ಕೊಬೇಕು, ಪ್ರತಿ ಸರಿ ಚೀಮಾರಿ. ನಂದು ಆ ಒಂದು ಇಲಾಖೆ ಇಲ್ಲ, ಎಲ್ಲಾ ಇಲಾಖೆದು ಇದೇ ಸ್ಥಿತಿ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಈ ಕೋರ್ಟ್ಗೆ ಹೋಗ್ತಾರೆ, ಎಲ್ಲದಕ್ಕೂ ಕೋರ್ಟು. ಅದರಿಂದ ಏನಾದರೂ ಈ KPSCಗೆ ಒಂದು ಕಾಯಕಲ್ಪ ತಂದ್ಬಿಟ್ರೆ
ಈ ಕೋರ್ಟ್ಗಳಿಗೆಲ್ಲೇ ಸಾವಿರಾರು ಕೋಟಿ ಖರ್ಚು ಮಾಡೋದು. ಸುಪ್ರೀಂ ಕೋರ್ಟ್ ಒಂದು ಲಾಯರ್ಗೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ 15ರಿಂದ 20 ಲಕ್ಷ ಕೊಡಬೇಕು ಒಬ್ಬ ಲಾಯರ್ಗೆ. ಯಾರು ಕೊಡ್ತಾರೆ ಇವ್ರಿಗೆಲ್ಲ ದುಡ್ಡು? ಅದರಿಂದ ನಮ್ಮ ಕೈಯಲ್ಲಿ ಶಾಸಕಾಂಗ ಇದೆ, ನಾವು ಆಡಳಿತ ಮಾಡೋ ಅಂಥವ್ರು. ನಾವು ಇದಕ್ಕೆ ಕಾಯಕಲ್ಪ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಸಣ್ಣ ಪ್ರಯತ್ನ ಮಾಡಿದ್ದೀರಾ. ನಾನೇನು ಇದಕ್ಕೆ ಈ ಬಿಲ್ಗೆ ನಾನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀನಿ. ಮುಂದೆ ಇದಕ್ಕೆ ಒಳ್ಳೆ ಸರ್ಜರಿಯನ್ನ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.